ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ವೀಕೆಂಡ್ ಬಂತು ಅಂದ್ರೆ ಸಾಕು, ವಾರದ ಕತೆ ಕಿಚ್ಚನ ಜೊತೆ ಬರುತ್ತೆ. ಮತ್ತೆ ಈ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರು, ಯಾರ್ಯಾರು ಸರಿ ಮಾಡಿದ್ರು ಅಂತೆಲ್ಲ ವಾದ ಪ್ರತಿವಾದ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು ಕಿಚ್ಚನ ಚಪ್ಪಾಳೆ. ಖಂಡಿತವಾಗ್ಲೂ ಪ್ರತಿ ವಾರ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟೇ ಕೊಡ್ತಾರೆ. ಪ್ರತಿ ವಾರದಲ್ಲಿ ಆ ಕಿಚ್ಚನ ಚಪ್ಪಾಳೆ ಅಲ್ಲಿರೋ ಪ್ಲೇಯರ್ಸ್ಗೆ ಒಂದು ಬೂಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಗೇಮ್ ಆಡಕ್ಕಾಗ್ಲಿ, ಅವ್ರ ವ್ಯಕ್ತಿತ್ವ ತೋರ್ಸಕ್ಕಾಗ್ಲಿ, ಒಂದು ವಾರ ಪೂರ್ತಿ ಅವ್ರು ಜರ್ನಿ ಮಾಡಕ್ಕೆ ಖಂಡಿತವಾಗ್ಲೂ ಒಂದು ಬೂಸ್ಟ್ ಕೊಡುತ್ತೆ, ಒಂದು ಶಕ್ತಿ ಕೊಡುತ್ತೆ ಆ ಕಿಚ್ಚನ ಚಪ್ಪಾಳೆ. ಮತ್ತೆ ಈ ವಾರದಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ತು, ಯಾರು ಸಿಗ್ಬೋದು ಅಂತೆಲ್ಲ ಮಾತಾಡೋಣ. ಚಾನಲ್ ಯಾರನ್ನು ಹೊಸದಾಗಿ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ವಾರ ಒಂದು ಗ್ರೂಪ್ ಟಾಸ್ಕ್ ಅಂತ ಇರಲಿಲ್ಲ, ಪರ್ಸನಲ್ ಟಾಸ್ಕ್ ಅಂತ ಇರಲಿಲ್ಲ, ಕೇವಲ ಮನೆಯಾಗೆ ಹಣ ಗಳಿಸೋಕ್ಕೋಸ್ಕರ ಟಾಸ್ಕ್ ಇತ್ತು. ಮತ್ತೆ ಈ ಟಾಸ್ಕ್ಗಳಲ್ಲಿ ಮತ್ತೆ ಮನೆಯಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಖಂಡಿತವಾಗ್ಲೂ ಎಲ್ಲರೂ ಸೇರ್ತಾರೆ. ಅದರಲ್ಲಿ ಮೊದಲೇದಾಗಿ ಮಾತಾಡೋಣ. ವಿನಯ್ ಅವರು ಈ ವಾರ ಅಷ್ಟೊಂದು ಟಾಸ್ಕ್ ಏನು ಆಡ್ಲಿಲ್ಲ. ಇನ್ನು ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ವಿನಯ್ ಅವರು ಅಷ್ಟೊಂದು ಎಂಟರ್ಟೈನ್ ಮಾಡಿದ್ರೆ ಸ್ವಲ್ಪ ಹಿಂದೆನೆ ಬೀಳ್ತಾರೆ. ಇನ್ನು ಸಂಗೀತ ಬಂದ್ರೆ ಈ ವಾರ ಕ್ಯಾಪ್ಟನ್ ಆಗಿದ್ರು, ಬಟ್ ಅವರ ವ್ಯಕ್ತಿತ್ವ ಅಂತ ಬಂದಾಗ ಸ್ವಲ್ಪ ಅಪ್ ಡೌನ್ಸ್ ತುಂಬಾನೇ ಇದೆ ಕ್ಯಾಪ್ಟನ್ ರೀತಿಯಲ್ಲಿ. ಅದಾದ್ಮೇಲೆ ತುಕಾಲಿ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ವಾರದಲ್ಲೂ ಎಂಟರ್ಟೈನ್ ಮಾಡ್ತಾ ಇರ್ತಾರೆ, ಕಾಮಿಡಿ ಮಾಡ್ತಾ ಇರ್ತಾರೆ, ಹಿಂದೆ ಮುಂದೆ ಎಲ್ಲ ಮಾತಾಡ್ತಾರೆ. ಅವ್ರ ವ್ಯಕ್ತಿತ್ವಕ್ಕೆ ಅದನ್ನೇ ಆಗುತ್ತೆ. ಇನ್ನು ಅದಾದ್ಮೇಲೆ ವರ್ತೂರ್ ಸಂತೋಷ್ ಅವರು ಕೂಡ ಒಂದೇ ಒಂದು ಸಿಕ್ಕಿರೋ ಟಾಸ್ಕ್ ಅಲ್ಲಿ ಆಡಲ್ಲ, ಅದು ಕೂಡ ಪರ್ಫಾರ್ಮೆನ್ಸ್ ತುಂಬಾ ಇತ್ತು. ಬಟ್ ಈ ವಾರ ಮಾತ್ರ ಅವ್ರ ವಾಯ್ಸ್ ರೈಸ್ ಮಾಡಿದ್ದಾಗ್ಲಿ, ಬೇಕಾಗಿದ್ದಲ್ಲಿ ಸ್ಟ್ಯಾಂಡ್ ತಗೊಳೋದಾಗ್ಲಿ ತುಂಬಾ ಚೆನ್ನಾಗೇ ಇತ್ತು. ಬಟ್ ಇದಕ್ಕೇನೆ ಕಿಚ್ಚನ ಚಪ್ಪಲ್ ಸಿಗೋ ಡೌಟ್ ಅನ್ಸುತ್ತೆ. ಇನ್ನು ಬಂದ್ಬಿಟ್ಟು ಪ್ರತಾಪ್ ಅಷ್ಟೇನೆ ಈ ವಾರ ಗೇಮ್ ಆಡಿದ್ದಾಗ್ಲಿ ಸ್ವಲ್ಪ ಲೋ ಆಗಿ ಡೌನ್ ಆಗಿದ್ದಲ್ಲಿ ಸ್ವಲ್ಪ ಬಹಳ ದೀದಿಯಿಂದನೇ ಹೋಗ್ತಾ ಇದ್ರು ಖಂಡಿತವಾಗ್ಲು. ಇನ್ನು ಉಳಿದಿದ್ದು ನಮ್ರತ ಮತ್ತು ಕಾರ್ತಿಕ್ ಅವರು. ನಮ್ರತ ಅವರು ಆಲ್ಮೋಸ್ಟ್ ಆಕ್ಟಿವ್ ಆಗಿರ್ತಾರೆ ವಾರಾಂತ್ಯದಲ್ಲಿ. ಈ ವಾರ ಫುಲ್ ಲೋ ಡೌನ್ ಆಗಿದ್ರು. ಏನಕ್ಕಂದ್ರೆ ಹಳೆ ಸ್ಪರ್ಧಿಗಳು ಬಂದಾಗ ಅವ್ರ ಮೇಲೆ ಹೊರಗಡೆ ಯಾವ ರೀತಿ ಬ್ಲೇಮ್ ಆಗ್ತಾ ಇದೆ, ಯಾವ ರೀತಿ ಕೆಟ್ಟ ಒಂದು ವಾತಾವರಣ ಇದೆ ಅಂತ ಕೆಲವು ತಿಳಿಸಿದಾಗ ತುಂಬಾ ಲೋ ಆಗಿದ್ರು. ಇನ್ನ ಖಂಡಿತವಾಗ್ಲು ವಿನಯ್ ಅವರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಇದರಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ ಮಾತ್ರ ಕಾರ್ತಿಕ್ ಅವರು. ಖಂಡಿತವಾಗ್ಲು ಒಂದು ಲೇಡಿ ಗೆಟಪ್ ಹಾಕಿ ಆ ಗೆಟಪ್ ಅಲ್ಲಿ ಎಲ್ಲರನ್ನು ಎಂಟರ್ಟೈನ್ ಮಾಡ್ತಾರೆ, ಸಾಂಗ್ ಹಾಕ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅದ್ರ ಬಿಟ್ಬಿಟ್ಟು ಮತ್ತೆ ಒಂದು ಟಾಸ್ಕ್ ಕೊಡ್ತಾರೆ, ₹1,00,000 ಗಳಿಸೋ ಟಾಸ್ಕ್. ಅದ್ರಲ್ಲಿ ಎಲ್ಲ ಗ್ರೂಪ್ ಅಲ್ಲಿ ಆಗಿದ್ರೆ ಇಲ್ಲ ಸೋತ್ರೆ, ಇವ್ರು ಮಾತ್ರ ಕಡಿಮೆ ಟೈಮ್ ಅಲ್ಲಿ ಸಿಂಗಲ್ ಆಗಿ ಆ ಟಾಸ್ಕ್ ಆಡಿ ಗೆಲ್ತಾರೆ. ಕಾರ್ತಿಕ್ ಇಸ್ ಬ್ಯಾಕ್ ಅಂತ ಹೇಳ್ಬೋದು. ಮತ್ತೆ ಈ ವಾರಾಂತ್ಯದಲ್ಲಿ ವಾರ ಫುಲ್ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಕಾರ್ತಿಕ್ ಅವರು ತುಂಬಾ ಸ್ವಲ್ಪ ಬ್ಯಾಕ್ ಅಂತ ಹೇಳ್ಬೋದು. ಕಾರ್ತಿಕ್ ಇಸ್ ಬ್ಯಾಕ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಇದೇ ಕಾರಣಕ್ಕೆ ಕಿಚ್ಚ ಸರ್ ಕೂಡ ಒಂದು ಲೇಡಿ ಗೆಟಪ್ ಆಗಿ ಎಂಟರ್ಟೈನ್ ಮಾಡಿದ್ಕೆ, ಟಾಸ್ಕ್ ಆಡಿದ್ಕೆ, ಮನೆಯಲ್ಲೇ ಇನ್ವಾಲ್ವ್ಮೆಂಟ್ ಆಡೋದಕ್ಕೆ, ಎಲ್ಲಿ ಬೇಕಲ್ಲೂ ಸ್ಟಾಂಡ್ ತಗೊಂಡಿದ್ಕೆ ಕಿಚ್ಚನ ಚಪ್ಪಾಳೆ ಈ ವಾರ ಕಾರ್ತಿಕ್ ಅವ್ರಿಗೆ ಸಿಗ್ಬೋದಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರು ಸಿಗ್ಬೇಕಾಗಿತ್ತು, ಮತ್ತೆ ಕಾರ್ತಿಕ್ಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಸರಿನಾ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.